ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರದ ಜೊತೆ ಬೆಟ್ಟಿಂಗ್ ಕೂಡ ಜೋರಾಗಿದೆ. ಯಾರು ಗೆಲ್ತಾರೆ ಅಂತ ಈಗಾಗಲೇ ಹಲವರು ಬಾಜಿ ಕೂಡ ಕಟ್ಟಿದ್ದಾರೆ. ಬೆಟ್ಟಿಂಗ್ ಭರಾಟೆ ಹೇಗಿದೆ ಬನ್ನಿ ನೋಡೋಣ. ಉಪಚುನಾವಣೆ ಇಲ್ಲಿ, ಬೆಟ್ಟಿಂಗ್ ಮಂಡ್ಯದಲ್ಲಿ. ಚನ್ನಪಟ್ಟಣಕ್ಕಾಗಿ ಬಾಜಿ ಹೆಚ್ಚಿದ ಕುತೂಹಲ. ಬೆಟ್ಟಿಂಗ್ ಬೆಟ್ಟಿಂಗ್ ಬೆಟ್ಟಿಂಗ್. ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ? ನಿಖಿಲ್ ಕುಮಾರಸ್ವಾಮಿನ ಸಿಪಿ ಯೋಗೇಶ್ವರ ಅನ್ನೋ ಬೆಟ್ಟಿಂಗ್. ಮಂಡ್ಯದಲ್ಲಿ ಜೋರಾಗಿದೆ. ಎಲೆಕ್ಷನ್ ವೇಳೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ ಇತ್ತು. ಈಗ ಗೆಲುವು ಯಾರಿಗೆ ಅನ್ನೋದರ ಬಗ್ಗೆ ಬೆಟ್ಟಿಂಗ್ ಜೋರಾಗಿದೆ. ಬಾಂಬೆ ನಾಡಿನ ಪಾಲಿಟಿಕ್ಸ್ಗೆ ಮಂಡ್ಯದವರ ಬೆಟ್ಟಿಂಗ್ ಜೋರಾಗಿದೆ. ಈ ಬಾರಿ ಶತಾಯಗತಾಯ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಲೇಬೇಕೆಂದು ಘಟಾನುಘಟಿ ನಾಯಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಕ್ಷೇತ್ರಾದ್ಯಂತ ಫುಲ್ ರೌಂಡ್ಸ್ ಹೊಡೆದಿದ್ರು. ಈಗ ಜಿದ್ದಾಜಿದ್ದಿನ ಚುನಾವಣೆ ಮುಗಿದ ಬಳಿಕ ರಿಸಲ್ಟ್ ಬಗ್ಗೆ ಹೆಚ್ಚಾಯ್ತು, ಟೆನ್ಷನ್ ಹೆಚ್ಚಾಗಿದೆ. ಗೆಲುವಿನ ಬಗ್ಗೆ ಕೈ ತೆನೆ ನಡುವೆ ಬಾಜಿ. ತಮ್ಮ ಅಭ್ಯರ್ಥಿಯ ಗೆಲುವು ಪಕ್ಕಾ ಎಂದು ಜೆಡಿಎಸ್ ಕಾಂಗ್ರೆಸ್ ನಡುವೆ ಬೆಟ್ಟಿಂಗ್ ಜೋರಾಗಿದೆ. ಕಾನೂನು ಕಣ್ತಪ್ಪಿಸಿ ಫ್ಯಾನ್ಸ್, ಕಾರ್ಯಕರ್ತರು ಕೋಟಿ ಕೋಟಿ ರೂಪಾಯಿ ಬಾಜಿ ಕಟ್ಟಿದ್ದಾರಂತೆ. ಆತ್ಮೀಯರು, ಪರಿಚಯಸ್ಥರ ನಡುವೆ ಬೆಟ್ಟಿಂಗ್ ನಡೆದಿತ್ತು. ಒನ್ ಸೈಡೆಡ್ ಗೆಲುವಿನ ಲೆಕ್ಕಾಚಾರದಲ್ಲಿದ್ದ ಕೈಪಡೆ ಮತದಾನದ ಬಳಿಕ ನಿರುತ್ಸಾಹ ಹೆಚ್ಚಾಗಿದ್ಯಂತೆ. ಯೋಗೇಶ್ವರ್ ಸೋಲಿನ ಭೀತಿ ಹೊರಹಾಕಿದ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರು ಬೆಟ್ಟಿಂಗ್ ಕಟ್ಟಲು ಮುಂದಾಗುತ್ತಿಲ್ವಂತೆ. 1-2 ನಡೆಯುತ್ತಿದ್ದ ಬಾಜಿ ಅನುಪಾತ ಈಗ ನೇರವಾಗಿದೆ. ಹೀಗಾಗಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರವಾಗಿ ಹೆಚ್ಚು ಬಾಜಿ ನಡೆಯುತ್ತಿದೆಯಂತೆ. ಆದ್ರೆ ರಿಸಲ್ಟ್ ಹೊರ ಬಂದ ಮೇಲೆ ಮತದಾರ ಪ್ರಭುವಿನ ಮನದಾಳ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋದಕ್ಕೆ ಬಿಜೆಪಿಗರು ಯತ್ನಿಸ್ತಾ ಇದ್ರೆ 50 ಮಂದಿಗೆ 50 ಕೋಟಿ ಕೊಡೋದಕ್ಕೆ ಪ್ಲಾನ್ ಕೂಡ ಮಾಡಿದ್ದಾರೆ ಅಂತ ಸಿಎಂ ಬಾಂಬ್ ಸಿಡಿಸಿದ್ರು. ಈಗ ಕಮಲ ನಾಯಕರು ಆಪರೇಷನ್ ಹಸ್ತದ ಬಗ್ಗೆ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಏನದು? ಈ ಸ್ಟೋರಿ ನೋಡಿ. ಆಪರೇಷನ್ಗೆ ಆಪರೇಷನ್ ಹಸ್ತ ಬಾಂಬ್. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರ ಸ್ಫೋಟ. ನಮ್ಮ ಶಾಸಕರನ್ನ ತಮ್ಮತ್ತ ಸೆಳೆಯಲು ಬಿಜೆಪಿಗರು ಕಸರತ್ತು ನಡೆಸಿದ್ದಾರೆ. 50 ಮಂದಿಗೆ 50 ಕೋಟಿ ನೀಡಲು ಡೀಲ್ ಮಾಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಬಾಂಬ್ ಸಿಡಿಸಿದ್ರು. ಆದ್ರೆ ನಮ್ಮವರು ಯಾರು ಅತ್ತ ಕಡೆ ಹೋಗಲ್ಲ ಅಂತ ಕೂಡ ಹೇಳಿದ್ರು. ಆಪರೇಷನ್ ಕಮಲದ ಆರೋಪಕ್ಕೆ ಈಗ ಬಿಜೆಪಿಗರು ಅದೇ ಆಪರೇಷನ್ ಹಸ್ತದ ಬಗ್ಗೆ ಆರೋಪ ಮಾಡಿದ್ದಾರೆ. ಸಾವಿರಾರು ಕೋಟಿ ಇಟ್ಕೊಂಡು ಕುದುರೆ ವ್ಯಾಪಾರಕ್ಕೆ ಸಜ್ಜಾಗಿದ್ದಾರೆ ಎಂದಿದ್ದಾರೆ. ಸಾವಿರಾರು ಕೋಟಿಗೆ ಶಾಸಕರ ವ್ಯಾಪಾರಕ್ಕಿಳಿದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲೇ ಹೊತ್ತು ಘಟಾನುಘಟಿಗಳು ಹೊತ್ತು ಸಾವಿರಾರು ಕೋಟಿ ಇಟ್ಕೊಂಡು ಆ ಕಾಂಗ್ರೆಸ್ ಪಕ್ಷದ ಶಾಸಕರ ಖರೀದಿಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ನಮಗೂ ಕೂಡ ಬಂದಿದೆ. ನಮಗೆ ಆ ಮಾಹಿತಿ ಬಂದಿದೆ ಅಂತ ಹೇಳಿದ್ರೆ ಇನ್ನು ಆಡಳಿತದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಸಹಜವಾಗಿ ಬಂದಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಆರೋಪ ಮಾಡೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಬಿಜೆಪಿಯ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲೇ ಸಿಎಂ ವಿರುದ್ಧ ಪಿತೂರಿ ನಡೆದಿದೆ. ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು ಹೇಳಿಕೆ ಅವರ ಹೇಳಿಕೆ ಅಕ್ಷರಶಃ 100% ಸತ್ಯ. ಕಾಂಗ್ರೆಸ್ನಲ್ಲೇ ಭಾಳಷ್ಟು ಗುಂಪುಗಳಿದೆ, ಒಳ ಬರ್ತಾ ಇದೆ, ಒಳ ಏಟಿದೆ. ಸನ್ಮಾನ್ಯ ಸಿದ್ದರಾಮಯ್ಯನ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಕಾಂಗ್ರೆಸ್ನಲ್ಲೇ 3-4 ತಂಡಗಳು, ಗುಂಪುಗಳು, ಪ್ರಬಲ ವಿರೋಧಿ ಇದೆ.
ಮೂಢ ಹಗರಣ ಬಯಲಿ ಬಂದ ದಾಖಲೆ ಕೊಟ್ಟಿದ್ದು ಯಾರು? ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರು. ನಿಮ್ಮವರೇ ನಿಮ್ಮನ್ನ ಕೆಳಗಿಳಿಸುತ್ತಾರೆ. ಈಗೇನು ಮುಖ್ಯಮಂತ್ರಿ ಕುರ್ಚಿಯಿಂದ ಸಿದ್ದರಾಮಯ್ಯ ಇಳಿಸಿ ತಾವು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಭಾಳಷ್ಟು ಕನಸುಗಳನ್ನು ಹೊತ್ತು ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಸಮಯ ಬಂದಾಗ, ಸಂದರ್ಭ ಬಂದಾಗ ಹೆಸರನ್ನು ಬಹಿರಂಗಪಡಿಸ್ತೀವಿ. ಭಾರತೀಯ ಜನತಾ ಪಾರ್ಟಿ ಯಾವುದೇ ನಾಯಕರು ಕಾಂಗ್ರೆಸ್ಸಿನ ಶಾಸಕರನ್ನು ಏನು 50 ಜನ ಶಾಸಕರು 50 ಕೋಟಿ ಕೊಟ್ಟು ಖರೀದಿ ಮಾಡೋಕ್ಕೆ ಅಂತ ಸಿದ್ದರಾಮಯ್ಯ ಸ್ಫೋಟಕ್ಕೆ ಹೇಳಿಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯವ್ರ ಹೇಳಿಕೆ ಹಾಸ್ಯಾಸ್ಪದ. ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೆ ಧಮಕಿ ಹಾಕ್ಯಾರೆ, ನನ್ನನ್ನು ಮುಟ್ಟಿ ನೋಡಂತ ಹೇಳಿದ್ರೆ. ಈ ರಾಜ್ಯ ಜನ ಯಾರು ಪರವಾಗಿದ್ದಾರೆ? ಇವ್ರ ಪರವಾಗಿಲ್ಲ. ಕಾಂಗ್ರೆಸ್ನಲ್ಲಿ ನಿಮ್ಮ ಒಳಬರ್ತಗಳು ನೋಡ್ಕೊಳ್ರಿ. ಸಿದ್ದರಾಮಯ್ಯನವರೇ, ನಿಮ್ಮನ್ನು ಇಳಿಸಿ ಮುಖ್ಯಮಂತ್ರಿ ಗಾದಿಗೆ ಕುರ್ಚಿ ಕೂರಲು ನಿಮ್ಮ ಪಕ್ಷದ ಮುಖಂಡರೇ ತಯಾರಾಗಿದ್ದಾರೆ. ಸಾವಿರಾರು ಕೋಟಿ ಶಾಸಕರಿಗೆ ಹಣದ ಆಮಿಷ ತೋರಿಸಿ ಮುಖ್ಯಮಂತ್ರಿ ನಿಮ್ಮನ್ನು ಇಳಿಸಿ ಖಂಡಿತ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಒಬ್ಬ ಶಾಸಕರು ಎಷ್ಟು ಕೋಟಿ ಆಫರ್ ಕೊಡ್ತಾರೆ ಅನ್ಸುತ್ತೆ ನಿಮಗೆ? ಹಣ ಬೇಕಷ್ಟು ದುಡ್ಡು. ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಎಚ್ಚರಿಕೆ. ಕಾಂಗ್ರೆಸ್ ಪಕ್ಷದಿಂದ ನಾನು CM ಸ್ಥಾನ ತೆರಗಲಿದ್ದೀವಿ ಅಂತ ಗೊತ್ತಾಗಿದೆ. ಇದಕ್ಕೋಸ್ಕರ ಅವ್ರು ಹೇಳಿದ್ದು ಯಾರು ನನ್ನ ಮುಟ್ಟಕ್ಕಾಗಲ್ಲ, ಮುಟ್ಟಿದ್ರೆ ಜನ ರೊಚ್ಚಿಗೆ ಹೇಳ್ತಾರೆ, ಶಾಸಕರು ರೊಚ್ಚಿಗೆ ಹೇಳ್ತಾರೆ ಅಂತ ಹೇಳಿದ್ದಾರೆ. ಇದು BJP ಅವ್ರಿಗೆ ಹೇಳಿದ್ದಲ್ಲ, ಇದು ಕಾಂಗ್ರೆಸ್ನವ್ರಿಗೆ ಸಿದ್ದರಾಮಯ್ಯನವ್ರು ಹೇಳಿರೋ ಅಂತ ಕೆಲಸ. ಹೈಕಮಾಂಡ್ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಸಿದ್ದರಾಮಯ್ಯ ಇಳಿದ್ರೆ ಒಂದು 30-40 ಕಾಂಗ್ರೆಸ್ ಶಾಸಕರುಗಳು ಅವ್ರ ಪರ ಹೋಗ್ತಾರೆ. ಕಾಂಗ್ರೆಸ್ನಿಂದ ಕುದುರೆ ವ್ಯಾಪಾರ ನಡೆಸಲಾಗ್ತಿದೆ. ಬೇರೆ ಒಬ್ಬ ಮುಖ್ಯಮಂತ್ರಿಗಳನ್ನ ಏನಾರ CM ಮಾಡಬೇಕು ಅಂತ ಹೊರಟಾಗ ಎಲ್ಲಿ ಕೊರತೆ ಆಗುತ್ತೆ ಅಂತ ಇವತ್ತು ಕುದುರೆ ವ್ಯಾಪಾರ ಮಾಡೋದು, ಬೇರೆ ನಮ್ಮ BJP ಶಾಸಕರನ್ನು ಮಾತಾಡ್ಸೋವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಅವ್ರು ಮಾಡ್ತಾಯಿದ್ದಾರೆ. ಕೆಲವು ಮಂತ್ರಿಗಳು ಮಾಡ್ತಾಯಿದ್ದಾರೆ. ಬಂಡವಾಳ ಇಟ್ಕೊಂಡಿರೋದು ಅವರೇ, BJP ಅವರೆಲ್ಲ. ಇವತ್ತು ಸಿದ್ದರಾಮಯ್ಯ ಇಳಿಸ್ಬೇಕು ಅಂತ ಸಾವಿರಾರು ಕೋಟಿ ರೂಪಾಯಿನ ಕೆಲವು ಮಂತ್ರಿಗಳು ಬಂಡವಾಳ ಇಟ್ಕೊಂಡಿದ್ದಾರೆ. ಇವತ್ತು ಇಳಿಸ್ಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ಬಿಜೆಪಿ ವಿರುದ್ಧ ಸಿಎಂ ಆಪರೇಷನ್ ಕಮಲ ಆರೋಪಕ್ಕೆ ಬಿಜೆಪಿ ನಾಯಕರು ತಿರುಗೇಟು ನೀಡಿದ್ದಾರೆ. ಸಿಎಂ ಸ್ಥಾನದಿಂದ ಕೆಳಗಿಳಿಸುತ್ತಾರೆ ಅನ್ನೋ ಆತಂಕದಲ್ಲಿ ಈ ರೀತಿ ಹೇಳಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಆದ್ರೆ ಇಲ್ಲಿ ಆಪರೇಷನ್ ಕಮಲ ಆಗ್ತಿದೆಯೋ ಅಥವಾ ಕುದುರೆ ವ್ಯಾಪಾರ ಆಗ್ತಿದೆಯೋ ಗೊತ್ತಿಲ್ಲ. ಇದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 9 ತಿಂಗಳು ಒಡಲಲ್ಲಿಟ್ಕೊಂಡು ನೂರಾರು ಕನಸನ್ನ ಕಂಡಿದ್ದ ತಾಯಿ, ಮಗುವಿನ ಮುಖ ಯಾವಾಗ ನೋಡ್ತೀನಿ ಅಂತ ಕಾಯ್ತಾ ಇದ್ದ ಹೆಂಗರಳು. ಆದ್ರೆ ಮಗು ಕಣ್ಣು ಬಿಡೋಕ್ಕೂ ಮೊದಲೇ ತಾಯಿ ಕಣ್ಮುಚ್ಚಿತು. ಅನುಮಾನಗಳಿಗೆ